ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರಿನಲ್ಲಿ ಯುವತಿ ವಿಚಾರಕ್ಕೆ ಮುಸ್ಲಿಮರ ನಡುವೆ ಹೊಡಿ ಬಡಿ ಗಲಾಟೆ ಆಗ್ಬಿಟ್ಟಿದೆ. ನಡು ರಸ್ತೆಯಲ್ಲಿನೇ ಎರಡು ಮುಸ್ಲಿಂ ಕುಟುಂಬಗಳ ನಡುವೆ ಮಾರಾಮಾರಿಯೇ ನಡೆದಿದೆ. ಮಾರಾಮಾರಿಯಲ್ಲಿ ಮೂವರಿಗೆ ಗಂಭೀರ ಗಾಯಗಳಾಗಿದೆ. ಕುಣಿಗಲ್ ಪಟ್ಟಣದ 15ನೇ ವಾರ್ಡ್ನಲ್ಲಿ ನಡೆದಿರುವಂತ ಹೊಡಿ ಬಡಿ ಮಾರಾಮಾರಿ ಗಲಾಟೆ ಇದೆ. ಮಾರಾಮಾರಿಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಎರಡು ಮುಸ್ಲಿಂ ಕುಟುಂಬಗಳ ಮಧ್ಯೆ ನಡೆದಿರುವಂತಹ ಹೊಡೆದಾಟ ಬಡದಾಟ ಆಯಿತು. ಘಟನಾ ಸ್ಥಳಕ್ಕೆ ಈಗಾಗಲೇ ಕುಣಿಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಲಾಟೆ ಮಾಡ್ತಾ ಇದ್ದಂತ ಎರಡೂ ಕುಟುಂಬದ ಸದಸ್ಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಯಾರದ್ದು ತಪ್ಪು, ಯಾರು ಗಲಾಟೆ ಮಾಡಿದ್ದು, ಏನ್ ನಡೀತು, ವಿಷಯ ಏನು, ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಸದ್ಯ ಗಲಾಟೆಯಲ್ಲಿ ಗಾಯಗೊಂಡಂತಹ ಗಾಯಾಳುಗಳಿಗೆ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಸದ್ಯ ಎರಡೂ ಕುಟುಂಬಗಳನ್ನ ರಾಜಿ ಮಾಡಿ ಕಳುಹಿಸಿದ್ದಾರೆ ಪೊಲೀಸರು. ಗಲಾಟೆ ಯಾತಕ್ಕಾಗಿ ನಡೀತು, ಯುವತಿ ವಿಚಾರಕ್ಕೆ ಅಂದ್ರೆ ಅಲ್ಲಿ ಏನ್ ವಿಷಯ ಇದೆ, ಯಾಕೆ ಗಲಾಟೆ ಆಯಿತು, ತಪ್ಪು ಯಾರದು, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರೇ ರಾಜಿ ಸಂಧಾನ ಮಾಡಿ ಕಳಿಸಿದ್ದಾರಂತೆ. ಗಲಾಟೆ ಅಲ್ಲಿಗೆ ಕೊನೆಗೊಂಡಿದ್ಯಾ, ಹೇಗಿದೆ ಪರಿಸ್ಥಿತಿ ಗೊತ್ತಾಗಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಯುವತಿ ವಿಚಾರಕ್ಕೆ ಗಲಾಟೆ ಅಂದ್ರೆ ಆಕ್ಚುವಲ್ ಆಗಿ ಏನ್ ವಿಷಯ, ಅಲ್ಲಿ ಎರಡು ಕುಟುಂಬಸ್ಥರ ನಡುವೆ ಗಲಾಟೆ ಆಗಿದ್ದಾದ್ರೂ ಯಾಕೆ, ಸದ್ಯದ ಪರಿಸ್ಥಿತಿ ಹೇಗಿದೆ, ಸಂಧಾನ ಆಗಿದ್ಯಾ? ಸ್ವಲ್ಪ ತುಮಕೂರಿನ ಕುಣಿಗಲ್ನ 15ನೇ ವಾರ್ಡ್ನಲ್ಲಿ ಈ ಒಂದು ಘಟನೆ ರಾತ್ರಿ ನಡೆದಿದೆ. ಹುಡುಗಿ ಯುವಕರೊಂದಿಗೆ ಪರಾರಿಯಾದ ವಿಚಾರಕ್ಕೆ ಎರಡು ಮನೆಗಳ ನಡುವೆ ಒಂದಷ್ಟು ಮಾತಿನ ಚಕ್ರಮಕ್ಕೆ ಆರಂಭ ಆಗುತ್ತೆ. ಅದು ವಿಭಾಗಕ್ಕೆ ತಿರುಗಿ ಈ ತರದೊಂದು ಘಟನೆ ಆಗಿದೆ. ಈಗ ಇವರನ್ನ ಇದರಲ್ಲಿ 3 ಗಾಯಗೊಂಡಿದ್ರು. ಅವ್ರನ್ನ ಕುಣಿಗಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಮತ್ತೆ ಗಾಯಗಳು ಮತ್ತು ಎರಡು ಕುಟುಂಬಗಳನ್ನ ಕರೆದು ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದ ನಂತರ ಈಗ ಮನೆ ಕಳಿಸಿರೋ ವಿಚಾರ ಗೊತ್ತಾಗ್ತಿದೆ ಸದ್ಯ. ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗೆ.